ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ತುಂಬ ಲೇಟಾಗಿ ನಮ್ಮನೇಲಿ ನಾವು ಹೇಗೆ ದೀಪಾವಳಿ ಸೆಲೆಬ್ರೇಟ್ ಮಾಡಿದ್ದೀವಿ ಅಂತ ಹೇಳಿ ಶೇರ್ ಮಾಡ್ಕೋತಾ ಇದ್ದೀನಿ. ಫುಲ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ದೀಪಾವಳಿಲಿ ನನಗೆ ತುಂಬ ಇಷ್ಟ ಆಗೋದು ಮನೆ ತುಂಬ ದೀಪ ಹಚ್ಚೋದು. ಈ ದೀಪಗಳನ್ನೆಲ್ಲ ತಗೊಂಡು 4-5 ವರ್ಷ ಆಯಿತು. ಹಿಂದಿನ ದಿನನೇ ದೀಪಗಳನ್ನೆಲ್ಲ ತೊಳೆದು ಬಿಸಿಲಿಗೆ ಒಣಗಕ್ಕಿಟ್ಟಿದ್ದೆ. ಪ್ರತಿ ವರ್ಷ ನಮ್ಮ ಆತ್ಮೀಯರಿಗೆ ಏನಾದರೂ ಒಂದು ಗಿಫ್ಟ್ ಕೊಡ್ತೀವಿ. ನನಗೆ ಡೈರೆಕ್ಟಾಗಿ ಸ್ವೀಟ್ಸು ಗಿಫ್ಟ್ ಎಲ್ಲ ತಂದು ಹಾಗೆ ಕೊಡ್ಲಿಕ್ಕೆ ಇಷ್ಟ ಇಲ್ಲ. ಅವು ಬೇರೆ ಬೇರೆ ಐಟಮ್ಸ್ನೆಲ್ಲ ಸೇರಿಸಿ ಒಂದು ಗಿಫ್ಟ್ ಪ್ಯಾಕ್ ಥರ ಮಾಡಿ ಕೊಡೋದೇ ನನಗೆ ತುಂಬ ಇಷ್ಟ ಆಗೋದು. ಅದಕ್ಕೆ ಈ ಸಲ ಯಾವ್ಯಾವ ಥರ ಗಿಫ್ಟನ್ನ ಪ್ಯಾಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನೀವೇ ನೋಡಿ ಬನ್ನಿ. ಈ ಗಿಫ್ಟ್ ಪ್ಯಾಕ್ ಮಾಡಲಿಕ್ಕೆ 3 ಥರದ ಡ್ರೈ ಫ್ರೂಟ್ಸ್, ಕಾಜು ಬರ್ಫಿ, ಮನುಕುಲಕ್ಕೆ ಸ್ವಾಮಿ ವಿವೇಕಾನಂದರ ಸಂದೇಶ ಅಂತ ಹೇಳಿ ಒಂದಿಷ್ಟು ಬುಕ್ಸನ್ನ ರಾಮಕೃಷ್ಣ ಆಶ್ರಮದಿಂದ ತರಿಸಿದೆ. ಆ ಬುಕ್ ಇದೆ. ಹಾಗೆ ನನ್ನ ಪ್ರೀತಿಯ ರಾಮ ಸೀತಾ ಫೋಟೋ, ಒಂದು ಸಣ್ಣ ಫೋಟೋ ಇದೆ. ಜೊತೆಗೆ ಒಂದಿಷ್ಟು ಹಣ್ತೆನ ತಗೊಂಡಿದ್ದೀನಿ. ಇದನ್ನೆಲ್ಲ ಹಾಕಲಿಕ್ಕೆ ಬಾಕ್ಸ್ ಮತ್ತು ಕವರ್ ಬೇಕಲ್ವಾ? ಈ ಬಾಕ್ಸ್ ಏನಿದೆ ಅದನ್ನು ಅಮೆಝಾನಿಂದ ತಗೊಂಡಿರೋದು. ಹಾಗೆ ಪಿಂಕ್, ಗ್ರೀನ್, ಬ್ಲೂ ಕಲರ್ ಕವರ್ ಇದೆಯಲ್ಲ ಅದನ್ನು ಲೋಕಲ್ ಶಾಪಲ್ಲಿ ತಗೊಂಡಿರೋ ಅಂಥದ್ದು. ಈ ದೀಪಗಳನ್ನೆಲ್ಲ ಪೆರಡೂರ್ ಹತ್ರ ಒಂದು ಕ್ಲೇ ಕಾರ್ಡ್ಸ್ ಅಂತ ಹೇಳಿ ಪಾಟ್ರಿ ಪ್ರಾಡಕ್ಟ್ ಸಿಗುವಂತಹ ಒಂದು ಶಾಪ್ ಇದೆ. ಅಲ್ಲಿಂದ ಹೋಗಿ ನಾನು ತಗೊಬಂದಿರೋಂಥದ್ದು. ಇಲ್ಲಿ ಮಣ್ಣಿನಿಂದ ಮಾಡಿದಂತಹ ತುಂಬ ಐಟಮ್ಸ್ಗಳು ಸಿಗುತ್ತೆ. ಲೈಕ್ ಫ್ಲವರ್ ಪಾಟ್, ಪೂಜಾ ಆಕ್ಸೆಸರೀಸ್, ಫ್ಯಾನ್ಸಿ ಐಟಮ್ಸ್, ಡೆಕೋರೇಷನ್ ಐಟಮ್ಸ್, ವಾಲ್ ಪ್ಲೇಟ್ಸ್, ದೀಪ, ಹೀಗೆ ಮನೆ ಅಲಂಕಾರಕ್ಕೆ ಬೇಕಾದ ಮಣ್ಣಿನ ವಸ್ತುಗಳು ಇಲ್ಲಿ ಚೆನ್ನಾಗಿ ಸಿಗುತ್ತೆ. ನನಗೆ ಗೊತ್ತಿರೋ ಹಾಗೆ ಇವರ ಶಾಪ್ ಉಡುಪಿ, ಬ್ರಹ್ಮಾವರ, ಪೆರಡೂರು, ಶಿರ್ವಾ, ಶಿವಮೊಗ್ಗದಲ್ಲಿದೆ. ಗೂಗಲಲ್ಲೂ ಇವರ ವೆಬ್ಸೈಟ್ ಇದೆ, ಬೇಕಾದವರು ಚೆಕ್ ಮಾಡ್ಕೋಬಹುದು. ಇದನ್ನ ನಾನು ಹಿಂದಿನ ದಿನನೇ ಮಾಡ್ಕೋತಾ ಇದ್ದೀನಿ. ಫಸ್ಟಿಗೆ ಈ ಕವರಿಗೆ ಎಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ತಾ ಇದ್ದೀನಿ. ಇದು ಅಮೆಝಾನಿಂದ ತರಿಸಿರೋಂಥದ್ದು. ಈಸಿಯಾಗಿ ನಾವೇ ಫೋಲ್ಡ್ ಮಾಡ್ಕೊಂಡ್ಬಿಡ್ಬೋದು. ಬೇಕಾದರೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಈ ಥರ ಫೋಲ್ಡ್ ಮಾಡಿ ಬಾಕ್ಸ್ ಮಾಡಿ ಅದರೊಳಗೆ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ಈ ಬಾಕ್ಸ್ ಜೊತೆಗೆ ಒಂದು ಸ್ಯಾಟಿನ್ ಟೇಪ್ ಕೊಟ್ಟಿರ್ತಾರೆ, ಅದರಿಂದ ಟೈ ಮಾಡ್ಬೋದು. ಈ ರೆಡ್ ಬಾಕ್ಸ್ ಅನ್ನ ಸ್ವೀಟ್ಸ್ ಹಾಕಕ್ಕೆ ಅಂತ ಹೇಳಿ ತರಿಸಿರುವಂತದ್ದು. ಈಗ ಹಣತೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಈ ಪ್ಯಾಕ್ ಮಾಡಿರೋ ಹಣತೆನ ಬ್ಯಾಗಿಗೆ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ದೀಪಾವಳಿಗೆ ವಿಶ್ ಮಾಡುವಂತಹ ಒಂದು ಕಾರ್ಡ್ ಇದ್ರೆ ಚಂದ ಅಲ್ವಾ? ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನಾಳೆ ಸ್ವೀಟ್ಸ್ ಹಾಕಿ ಕೊಟ್ರೆ ಆಯ್ತು.
ಬೆಳಿಗ್ಗೆ ಎದ್ದು ಎಣ್ಣೆ ಸ್ನಾನ ಎಲ್ಲ ಮಾಡಿ ಫಸ್ಟ್ ಹೋಗಿದ್ದು ದೇವಸ್ಥಾನಕ್ಕೆ. ಮನೆಗ್ ಬಂದ್ಮೇಲೆ ನಿನ್ನ ಗಿಫ್ಟ್ ಪ್ಯಾಕ್ ಕೆಲ್ಸನ ಅರ್ಧಕ್ಕೆ ಬಿಟ್ಟಿದ್ದೆ. ಫಸ್ಟ್ ಅದನ್ನ ಕಂಪ್ಲೀಟ್ ಮಾಡಿ ಆಮೇಲೆ ಮುಂದೇನ್ ಕೆಲ್ಸ ಇದೆ ಅದನ್ನ ನೋಡೋಣ. ಎಲ್ಲಾ ಪ್ಯಾಕ್ ಮಾಡಿದೀನಿ. ಒಂದೊಂದಾಗಿ ಎಲ್ಲದನ್ನ ಈ ಬ್ಯಾಗ್ ಅಲ್ಲಿ ಹಾಕ್ತಾ ಇದ್ದೀನಿ. ಈ ಗಿಫ್ಟ್ ಪ್ಯಾಕ್ ಮಾಡೋದನ್ನ ಯಾಕಿಷ್ಟು ಡಿಟೇಲ್ ಆಗಿ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ನೆಕ್ಸ್ಟ್ ನೀವು ಯಾರಿಗಾದ್ರೂ ಗಿಫ್ಟ್ ಕೊಡ್ಬೇಕಂದ್ರೆ ನಿಮ್ಗೂ ಒಂದು ಐಡಿಯಾ ಬರ್ಲಿ ಅಂತ ಹೇಳಿ ಇಷ್ಟು ಡೀಟೇಲ್ ಆಗಿ ಶೇರ್ ಮಾಡ್ಕೊತಾ ಇದ್ದೀನಿ. ಯಾರ್ಯಾರಿಗೆ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ನೋ ಅವರಿಗೆಲ್ಲ ದೀಪಾವಳಿ ಗಿಫ್ಟ್ ಕೊಟ್ಟು ಬಂದಾಯ್ತು. ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಅಡ್ಗೆ ಮಾಡ್ತಾ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ. ಈಗ ಏನೇನ್ ಮಾಡಿದೀನಿ ಅಂತ ಹೇಳಿ ತೋರಿಸ್ತೀನಿ. ಶಾವಿಗೆ ಪಾಯಸ, ಕಾರ್ನ್ ಸ್ಪ್ರಾಟ್ಸ್ ಎಲ್ಲ ಹಾಕಿ ಸ್ಯಾಲಡ್, ಕೋಸಂಬರಿ, ಬೆಂಡೆಕಾಯಿ ಪಲ್ಯ, ರಸಂ ಜೊತೆಗೆ ಸೌತೆಕಾಯಿ ಹುಳಿ. ಇದ್ರ ಜೊತೆಗೆ ಹಪ್ಪಳ, ಚಿತ್ರಾನ್ನ, ಕ್ಯಾಪ್ಸಿಕಮ್ ಬಜ್ಜಿ ಹಾಗೆ ಅಷ್ಟೆಲೆ ಕಡುಬು. ಇದು ಈ ಸಲ ದೀಪಾವಳಿಯ ಹಬ್ಬದ ಅಡಿಗೆ. ಚಂದ ಊಟ ಮಾಡಿ ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ನೈಟಿಗೆ ಏನೇನ್ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು 3 ದಿನನೂ ಒಂದೊಂದರ ರಂಗೋಲಿ ಹಾಕಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. 3 ದಿನದ ವಿಡಿಯೋ ಕ್ಲಿಪ್ನ ಇದ್ರಲ್ಲೇ ಆಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ಬೆಲ್ ಐಕಾನ್. ಹೊರಗಡೆ ಜೋರ್ ಗುಡುಗು ಮಿಂಚು ಮಳೆ ಎಲ್ಲ ಬರ್ತಾ ಇತ್ತು. ಈ ಸಲ ನಮ್ಮನೇಲಿ ಹೇಗೆ ದೀಪಾವಳಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ ನೋಡಿದ್ರಲ್ಲ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.